ನಾವು ಏನ್ ಸೊ ಈಗ ನಾವು ಅಲ್ಲಿ ಮಾನಿಟರ್ ತೋರಿಸ್ತೀವಿ ಅಲ್ಲಿ ಅದೇ ತರ ನೋಡಿ ನಮ್ಮ ಸ್ಟಾಫ್ ಲೈವ್ ಮಾಡ್ಕೊಂಡ್ವಿ ಬ್ರಾಂಚ್ ಇಟ್ಕೊಂಡು ಎರಡು ಬ್ರಾಂಚ್ ಇದೆ ತೋರಿಸ್ತೀವಿ. ಕಂಟ್ರೋಲ್ ಬ್ರಾಂಚ್ ತಗೊಳ್ಳಿ, ಶಾರ್ಟ್ ಬ್ರಾಂಚ್ ತಗೊಳ್ಳಿ, ತಗೊಳ್ಳಿ. ಫೋನ್ ಇದೆಯಾ? ಫೋನ್ ತೋರಿಸು. ಫೋನ್ ಐರಿಸ್ ಬಿಲ್ಡಿಂಗ್ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಮಧ್ಯಾಹ್ನ ಸ್ಟೇಷನ್ ಎವಾಕ್ಯುಯೇಷನ್ ಹೇಗ ಪ್ರೊಸೀಜರ್ಸು, ಎವಾಕ್ಯುಯೇಷನ್ ಪ್ರೊಸೀಜರ್ಸು, ಸೊ ಅದ್ರ ಜೊತೆಗೆ ಡಿಸ್ಕ್ ಟೆಕ್ನಿಕ್ಕು. ಸೊ ಈಗ ನಮ್ಮಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಶಾರ್ಟ್ ಬ್ರಾಂಚ್ ನಿಮ್ಮ ಮೊಬೈಲ್ ತೋರಿಸ್ತಿದೆ ಅದೊಂದು. ಸೊ ಕಂಟ್ರೋಲ್ ಬ್ರಾಂಚು, ಸೊ ಅಲ್ಲೇ ಸ್ಪ್ರೇ ಮತ್ತು ಜೆಟ್ ಎರಡೂ ಸಿಗುವಂಥ ಬ್ರಾಂಚಸ್ ಇದೆ. ಮತ್ತು ಯಾವುದೋ ಸೆಲ್ಲರ್ ಏರಿಯಾದಲ್ಲಿ ಯಾವ್ದಾದ್ರು ಸ್ಟ್ರಕ್ ಆದರೆ ಅಲ್ಲಿ ರಿವಾಲ್ವಿಂಗ್ ಗೇಟ್ ಇದೆ. ರಿವಾಲ್ವಿಂಗ್ ಗೇಟ್ ಒಳಗಡೆ ಯಾರು ಹೋಗಬೇಕಾಗಿಲ್ಲ ಸೆಲ್ಲರ್ ಒಳಗೆ. ಅದು 360 90 ನಾಲ್ಕು ಇರುತ್ತೆ. ಸೊ ಒಳಗಡೆ ಅದು ತಗೊಂಡಾಗಿ ನಮಗೆ ಸ್ಪ್ರೇ ವಾಟರ್ ಯಾರು ಹೋಗೋದೇ ನಾವು ಒಂದೇನೋ ಒಂದು ಸೆಲ್ಲರಲ್ಲಿ ಗೋಡೆ ಹೊಡೆದು ಇನ್ಸರ್ಟ್ ಮಾಡಿ ಇದು ಮಾಡಿದ್ರೆ ಆ ರಿವಾಲ್ವಿಂಗ್ ಗೇಟು ಫೈರ್ ಆಗಿಸುತ್ತೆ. ಹೆಚ್ಚು ನಮಗೆ ಶಾಖ ಇದ್ದಾಗ ಕಾಟನ್ ಸ್ಪ್ರೇ ಜಂಬೋ ಜೆಟ್ ಅಂತ ಇದೆ. ಸೊ ಈಗ ಅವರು ಲೋ ಪ್ರೆಷರ್ ಅಪ್ಲಿಕೇಟರ್ ತಂದಿಟ್ಟಿದ್ರು. ಎಲ್ಲ ನೀರಿನ ಅಭಾವ ಇದ್ದಾಗ ಕಾಟನ್ ಟೆಕ್ಸ್ಟೈಲ್ಸು ಫಾರೆಸ್ಟ್ಗಳಲ್ಲಿ ಯೂಸ್ ಮಾಡುವಂಥದ್ದು. ಓಕೆ ತೋರಿಸಿಲ್ಲ ಆರ್ಡರ್ ಮಾಡಿ ಬಂದಿದೆ. ಬ್ರಾಂಚ್ ಯಾರಿಲ್ಲ? ಓಕೆ, ಏನಾರ ಡೌಟ್ಸ್ ಇದೆ ಕೇಳಿ ಅಷ್ಟೇ. ಏನಾರ ಇದು ಮುಗಿಸಿ ಇದು ಮುಗಿಯುತ್ತೆ. ನಿಮಗೆ ಒಂದು 3 ದಿನ 4 ದಿನದಲ್ಲಿ ಟ್ರೈನಿಂಗ್ ಒಂದೇ ದಿನ ಹೇಳ್ಕೊಟ್ಟಿದ್ದೀವಿ. ಎಲ್ಲ ಅದನ್ನು ಕರೆಕ್ಟಾಗಿ ನೀವು ಸುರೇಶ್ ಅವರು ಮತ್ತು ಸಾಮ್ಜಿತ್ ಅವರು ಫೈರ್ ಟೀಮ್ ಅವರು ರೆಗ್ಯುಲರ್ಗೆಲ್ಲ ಪ್ರಾಕ್ಟೀಸ್ ಮಾಡಿ ಎವಾಕ್ಯುಯೇಷನ್ ಟ್ರೈನಿಂಗ್ಸು ಗೊತ್ತಿರೋರು ಇನ್ನೊಂದಷ್ಟು ಜನಕ್ಕೆ ನೀವು ಟ್ರೈನ್ ಅಪ್ ಮಾಡಬೇಕು. ಫೈರು ಯಾಕೆಂದರೆ LPG ಫೈರ್ಗೆ ಹೇಳಿದ್ದೀನಿ ಬೆಳಗ್ಗೆ ಓಡೋಲೆಸ್ಸು ಎಂಟಕ್ಕೆ ಸ್ಮೆಲ್ ಬರ್ತವೆ. ಯಾಕೆ ಸಿಲಿಂಡ್ರು ರೂಪದಲ್ಲಿ ನಾವು ಸ್ಟಾರ್ಟಿಂಗ್ ಚಾರ್ಜಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಬ್ಲೇರಿ ಅಂದ್ರೇನು, ಇವಿ ಅನ್ಕನ್ಫೈನ್ಡ್ ವೇಪರ್ ಕ್ಲೋತ್ ಎಕ್ಸ್ಪ್ಲೋಷನ್ಸು, ಸೂಟ್ ಅಂತ ಹೇಳ್ತೀವಿ, ಪ್ರಾಕ್ಸಿಮಿಟಿ ಸೂಟ್. ನಮಗೆ ಟೆಂಪ್ರೇಚರ್ ರೆಸಿಸ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಾಕ್ಸಿಮಿಟಿ ಸೂಟು. ಸೊ ಅವ್ರು ಬ್ರಾಂಚ್ ಹಿಡಿಯೋದು ನಾವು ಬ್ರಾಂಚ್ ಅಂತ ಹೇಳ್ತೀವಿ. ಸೊ ಗಂಬೂಟು ಹೆಲ್ಮೆಟ್ ಎಲ್ಲ ಕಂಡಿದ್ದೀರಿ. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಸೊ ಗಂಬೂಟ್ಸ್ ಇದೆ, ಹೆಲ್ಮೆಟ್ ಇದೆ. ಸೊ ಬ್ರಾಂಚ್ ವಾಟರ್ ಆ ಕಡೆ ಸೈಡ್ ಗ್ರೌಂಡ್ ಕಡೆ ಇದು ಶಾರ್ಟ್ ಬ್ರಾಂಚು. ಬರೀ ಜೆಟ್ ಅಷ್ಟೇ ಸಿಗುತ್ತೆ. ಇನ್ನು ವಾಟರ್ ಮಾಡ್ಕೊಳಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಮೇಲ್ ಬಿಡೋದು ನಾನು ಎಷ್ಟೊತ್ತು ದೂರ ಆಗುತ್ತೆ. ಇದು ವಾಟರ್ ಜೆಟ್. ವಾಟರ್ ಇದು ನಾವು ಯೂಸ್ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಟೈಪ್. ಇದು ನಾವು ವಾಟರ್ ಜೆಟ್ ಮತ್ತು ವಾಟರ್ ಸ್ಪ್ರೇ ಎರಡೂ ಬರುತ್ತೆ. ವಾಟರ್ ಜೆಟ್, ವಾಟರ್ ಸ್ಪ್ರೇ ಎರಡೂ ಬರುತ್ತೆ. ಅಲ್ಲೇ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ವಾಟರ್ ನೋಡಿ ಜೆಟ್ ಸ್ಪ್ರೇ ನಮಗೆ ಟೆಂಪ್ರೇಚರ್ ಜಾಸ್ತಿ ಸ್ಪ್ರೇ ಯೂಸ್ ಮಾಡ್ತೀವಿ. ಇದು ಮುಂದೆ ರೈಟ್ ಬಾ. ಇದು ಜೆಟ್ ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸ್ಪ್ರೇ. ವಾಟರ್ ಪಂಪ್ ಅಲ್ಲೇ ಬ್ರಾಂಚಲ್ಲಿ ಹಾಕ್ಬೇಕು. ಓಕೆ, ಇದು ಕಂಟ್ರೋಲ್ ಟೈಪ್ ಬ್ರಾಂಚ್. ವಾಟರ್ ಅಲ್ಲೇ ಬ್ರಾಂಚ್. ಓಕೆ, ಸ್ಪ್ರೇ ಜೆಟ್. ಓಕೆ, ವಾಟರ್ ಆಫ್ ಗಾಡಿ ಹತ್ರ ಆಫ್ ಮಾಡಿ. ವಾಟರ್ ಆಫ್. ಓಕೆ, ಸೊ ನೆಕ್ಸ್ಟ್ ಇದು ಕಂಟ್ರೋಲ್ ಟೈಪು. ಲೋ ಪ್ರೆಷರ್ ಅಪ್ಲಿಕೇಟರ್. ಯಾವುದೋ ಒಂದು ಕಾಟನ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಬಣವೆಗಳಿರ್ಬೋದು, ಕಾಡುಗಳಾಗಿರ್ಬೋದು, ನೀರಿನ ಅಭಾವ ಇರುತ್ತೆ. ಸೊ ಅವಾಗ ನಾವು ಲೋ ಪ್ರೆಷರ್ ಅಪ್ಲಿಕೇಟರ್ ಅಂದರೆ ಇದು ವಾಟರ್ ಸ್ಪ್ರಿಂಕ್ಲರ್ ಇದ್ದು ಬರ್ತದೆ. ಕಡಿಮೆ ನಮಗೆ ನೀರಿನ ಬಳಕೆ ಆಗುತ್ತೆ, ಕೂಲಿಂಗ್ ಇರುತ್ತವೆ. ಲೋ ಪ್ರೆಷರ್ ಅಪ್ಲಿಕೇಟರ್ ವಾಟರ್ ಬೇಸ್ಮೆಂಟಲ್ಲಿ ಸ್ಪ್ರಿಂಕ್ಲರ್ಸ್ ಏನೆಲ್ಲ ಆ ಟೈಪು. ಬಟ್ ವಾಟರ್ ಡ್ರಾಪ್ಲೆಟ್ ಜಾಸ್ತಿ ಹೊಡ್ಬೋದು. ಸೊ ರೈಟಿಗೆ ತಿರ್ಕೊಳ್ಳಿ. ರೈಟ್. ಓಕೆ, ಲೋ ಪ್ರೆಷರ್ ಅಪ್ಲಿಕೇಟರ್. ನೋಡಿ ನಮ್ಮ ಟೆಂಪರೇಚರ್ ಅವಾಯ್ಡ್ ಆಗ್ತಾ ಇದೆ.
ಕೂಲಿಂಗ್ ಇಲ್ಲಿ ನೋಡಿ, ಕೂಲಿಂಗ್ ಟೆಂಪ್ರೇಚರ್ ಕಮ್ಮಿ ರೆಡ್ಯೂಸ್ ಮಾಡ್ತಾ ಇದೆ, ಟೆಂಪ್ರೇಚರ್ ರಿಮೂವ್ ಮಾಡ್ತಾ ಇದೆ. ನೀರಿನ ಬಳಕೆ ಕಡಿಮೆ ಆಗ್ತಾ ಇದೆ, ಟೆಂಪ್ರೇಚರ್ ಕಮ್ಮಿ ಆಗ್ತಾ ಇದೆ. ವಾಟರ್ ಆಫ್ ಅರ್ಥ ಆಗ್ತಾ ಇದೆ ಯಾರಿಗೂ? ಸೊ ಈ ವಾಟರ್ ಇದನ್ನು ನಾವು ಹೈಡ್ರಾಲಿಕ್ಸ್ ಅಂತ ಮಾಡಬೇಕಾಗುತ್ತೆ. ಎಷ್ಟು ಪ್ರೆಷರ್ಗೆ ಎಷ್ಟು ಔಟ್ಪುಟ್ ಇರಬೇಕು, ಆ ಟೆಂಪ್ರೇಚರ್ನ ಹೆಂಗೆ ರಿಡ್ಯೂಸ್ ಮಾಡಬೇಕು, ಅದು ಒಂದು ಟೆಕ್ನಿಕ್ ಸಬ್ಜೆಕ್ಟ್. ಈಗ ವಾಟರ್ ಜೆಟ್, ಜಂಬೋ ಜೆಟ್ ನಮಗೆ ದೊಡ್ಡ ಫ್ಲೇಮ್ಸ್ ಇರ್ತವೆ. ಈಗಿನ ಬೆಂಕಿ ಜಾಸ್ತಿ ಇದೆ, ಬೇಸ್ ಅಂತ ಹೇಳ್ತೀವಿ, ಹೆಚ್ಚಿನ ಸ್ಮೋಕು, ಹೆಚ್ಚಿನ ಶಾಖ ಇರ್ತವೆ, ಅಬೆ ಅಂತ ಹೇಳ್ತೀವಿ, ಆ ಥರ ಇರ್ತವೆ. ಸೊ ಅವಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಆಗ ನಾವು ಈ ಜಂಬೋ ಜೆಟ್, ವಾಟರ್ ಕರ್ಟನ್ ಸ್ಪ್ರೇ, ಒಂದೊಂದು ವಾಟರ್ ಕರ್ಟನ್ ಅಂತ ನಮಗೆ ಅಫೆಕ್ಟ್ ಆಗುತ್ತೆ. ಬೇರೆ ವಾಸ್ ಆಗ್ತೀರಾ? ವಾಟರ್ ಕರ್ಟನ್ ಸ್ವಲ್ಪ ದೂರ ಆಗ್ಬೋದು. ಹಾಂ, ಟೆಂಪ್ರೇಚರ್ ಅವಾಯ್ಡ್ ಆಗುತ್ತೆ. ಇದು ಒಂದು ಸ್ಪ್ರೇ, ವಾಟರ್ ಕರ್ಟನ್ ಸ್ಪ್ರೇ ಥರ ಬರ್ತಾ ಇದೆ ನೋಡಿ. ಹೌದು, ಇನ್ನೊಂದು ಬ್ರಾಂಚ್ ಇದೆ ನೋಡಿ, ಇನ್ನೊಂದು ಬ್ರಾಂಚ್ ಹಿಡ್ಕೋ, ಇನ್ನೊಂದು ಬ್ರಾಂಚು ಶಂಕರ್ ಹಿಡ್ಕೋ ನೋಡಿ. ಅಲ್ಲಿ ಕರ್ಟನ್ ಇದೆ, ಇವರು ಹಿಂಗೆ ಈ ಥರ ನಮಗೂ ಟೆಂಪ್ರೇಚರ್ ಅವಾಯ್ಡ್ ಆಗುತ್ತೆ. ನಾವು ಹತ್ತೊಂದರಲ್ಲಿ ಹೋಗಿ ನಾವು ಫೈರ್ ಫೈಟಿಂಗ್ ಮಾಡ್ಬೋದು, ನಮಗೂ ಸೇಫ್ ಇರುತ್ತೆ. ವಾಟರ್ ಆಫ್ ಹೌದು, ಎಲ್ಲರೂ ನೀವು ಅಟೆಂಡೆನ್ಸ್ಗೆ ಸೈನ್ ಮಾಡಬೇಕು. ಹೋಯ್ತಾ? ಯಾಕೆ ಹೌದಲ್ಲಿಟ್ಟಿತ್ತು? ರಿವಾಲ್ವಿಂಗ್ ಗೈಡ್ ಅಂಡರ್ ಗ್ರೌಂಡ್ ಸೆಲ್ಲಲ್ಲಿ ನೋಡಿ, ನಾರ್ತ್ 360 ಡಿಗ್ರಿ ತಿರುಗ್ತಾ ಇದೆ. ಸೊ ಅಲ್ಲಿ ಅನ್ನೋ ಒಂದು ಏರಿಯಾ, ಅಲ್ಲಿ ನಾವು ಇದು ಮಾಡಬೇಕು. ಓಕೆ.